ಕಾಂಗ್ರೆಸ್ ಪಾಳೆಯದಲ್ಲಿ ನಿಗಮ ಮಂಡಳಿ ಫೈಟ್ ಮುಗಿತಾ ಇಲ್ಲ. ಪಟ್ಟಿ ಘೋಷಣೆ ಇನ್ನೇನು ಅಂತ ಅನ್ನುವಾಗಲೇ ಮತ್ತೆ ವಿರೋಧ ಶುರುವಾಗಿದೆ. ನಿಗಮ ಮಂಡಳಿ ಪಟ್ಟಿಗೆ ಕಾಂಗ್ರೆಸ್ ಸಚಿವರಿಂದಲೇ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ಶಾಸಕರುಗಳಿಗೆ ಯಾವ ನಿಗಮ ಮಂಡಳಿ ಕೊಡಬೇಕು ಅನ್ನೋದ್ರ ಬಗ್ಗೆ ಈಗ ಇರೋ ಗೊಂದಲ. ಜನವರಿ 26ರಂದು ಮತ್ತೊಂದು ಸುತ್ತಿನ ಸಭೆ ನಡೆಸೋದಕ್ಕೆ ಕಾಂಗ್ರೆಸ್ ನಿರ್ಧಾರ ಮಾಡಿದೆ. ನಿಗಮ ಮಂಡಳಿ ಪಟ್ಟಿಗೆ ಸಿದ್ದರಾಮಯ್ಯ ಬಣದ ಸಚಿವರಿಂದಲೇ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ಗೊಂದಲದ ಮಧ್ಯೆ ನಿಗಮ ಮಂಡಳಿಗೆ ಶಾಸಕರ ಪಟ್ಟಿ ಸಿದ್ಧ ಅಂದಿದ್ದಾರೆ ಸಿಎಂ. ಅಂತಿಮ ಪಟ್ಟಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾಗೆ ರವಾನೆಯಾಗಿದ್ದು, ವೇಣುಗೋಪಾಲ್ ಸಹಿ ಬಿದ್ದ ಬಳಿಕ ನಿಗಮ ಮಂಡಳಿ ಪಟ್ಟಿ ಪ್ರಕಟ ಆಗುತ್ತೆ. ಆದರೆ ಸಚಿವರ ವಿರೋಧದಿಂದಾಗಿ ನಿಗಮ ಮಂಡಳಿ ಪಟ್ಟಿ ಮತ್ತಷ್ಟು ವಿಳಂಬ ಆಗ್ತಾ ಇದ್ದು, ಪ್ರತಿ ಬಾರಿ ಪಟ್ಟಿ ರೆಡಿಯಾದಾಗಲೂ ಒಂದಿಲ್ಲೊಂದು ಬಣದಿಂದ ವಿರೋಧ ವ್ಯಕ್ತವಾಗ್ತಾ ಇದೆ. ಕಾಂಗ್ರೆಸ್ ಹೈಕಮಾಂಡ್ಗೆ ನಿಗಮ ಮಂಡಳಿ ಹಂಚಿಕೆ ತಲೆನೋವಾಗಿದೆ. ಇವಾಗೇನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ನಿಗಮ ಮಂಡಳಿಗಿರುವಂತಹ ಗೊಂದಲ ಏನಿದೆ, ಯಾಕೋ ಅದು ಬಗೆಹರಿಸುವ ಲಕ್ಷಣವೇ ಕಂಡು ಬರ್ತಾ ಇಲ್ಲ. ಈಗ ಸಿದ್ದು ಬಣದ ಸಚಿವರುಗಳೇ ಏನು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ, ಮುಖ್ಯವಾಗಿ ಅವರ ಆಕ್ಷೇಪ ಏನೇನು, ಯಾಕೆ ಬಗೆಹರಿತಿಲ್ಲ? ಪ್ರತಿಮಾ, ಈಗ ಕಾರ್ಯಕರ್ತರ ಪಟ್ಟಿಯನ್ನ ಆಯ್ಕೆ ಮಾಡುವಂತ ಸಂದರ್ಭದಲ್ಲಿ ಆಗಿರ್ತಕ್ಕಂತಹ ಲೋಪದೋಷಗಳೇನಿದಾವೆ ಅದನ್ನ ಸರಿಪಡಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮೊನ್ನೆ ಸುರ್ಜೇವಾಲಾ ಅವರು ದಿಢೀರ್ ಅಂತ ಹೇಳಿ ಬೆಂಗಳೂರಿಗೆ ಆಗಮಿಸಿದ್ರು. ಸಿಎಂ ಡಿಸಿಎಂ ಜೊತೆಗೆ ಪ್ರತ್ಯೇಕವಾಗಿ ಸಭೆ ಕೂಡ ನಡೆಸಿದ್ರು. ಅಲ್ಲಿ ಸುಮಾರು 39 ಕಾರ್ಯಕರ್ತರಿಗೆ ನಿಗಮ ಮಂಡಳಿಗೆ ಆಯ್ಕೆ ಮಾಡಲಾಗಿತ್ತು. ಇಲ್ಲಿಂದ ಆಯ್ಕೆ ಮಾಡಿ ಹೋದಂತಹ ಪಟ್ಟಿಯಲ್ಲಿ ಒಂದಷ್ಟು ಬದಲಾವಣೆ ಹೈಕಮಾಂಡ್ ಮಟ್ಟದಲ್ಲೇ ಆಗಿತ್ತು. ಸೊ ಈ ಬದಲಾವಣೆಗೆ ಮುಖ್ಯಮಂತ್ರಿಗಳು ಅಸಮಾಧಾನವನ್ನು ವ್ಯಕ್ತಪಡಿಸಿ ಆ ಕಾರಣಕ್ಕಾಗಿ ಸುರ್ಜೇವಾಲಾ ಅವರು ದಿಢೀರ್ ಅಂತ ಬಂದು ಆ ಪಟ್ಟಿಯನ್ನ ಅಂತಿಮಗೊಳಿಸುವಂತ ಪ್ರಯತ್ನ ಮಾಡಿದ್ರು. ಸೊ ಈಗ ಅದರ ಮುಂದುವರಿದ ಭಾಗವಾಗಿ ಶಾಸಕರ ಪಟ್ಟಿ ಈಗಾಗಲೇ ಅಂತಿಮಗೊಂಡಿದೆ. ಆದ್ರೆ ಈ ಶಾಸಕರ ಪಟ್ಟಿಗೂ ಕೂಡ ಈಗ ಸಚಿವರುಗಳಿಂದ ಆಕ್ಷೇಪ ವ್ಯಕ್ತ ಆಗಿರುವಂತದ್ದು. ಯಾಕೆ ಆಕ್ಷೇಪ ವ್ಯಕ್ತವಾಗ್ತಾ ಇದೆ ಅಂತ ನೋಡಿದಂತ ಸಂದರ್ಭದಲ್ಲಿ, ಈಗ ಯಾವುದೇ ಸಚಿವರ ಇಲಾಖೆಯಲ್ಲಿ ಬರುವಂತಹ ನಿಗಮ ಮಂಡಳಿಗಳಿಗೆ ಹೆಚ್ಚಿನ ಅನುದಾನಗಳು ಹೋಗುತ್ತೆ. ಉದಾಹರಣೆಗೆ 1000 ರೂಪಾಯಿ ಅನುದಾನ ಕೊಟ್ರೆ ಕನಿಷ್ಠ 300ರಿಂದ 350 ರೂಪಾಯಿ ನಿಗಮ ಮಂಡಳಿಗಳ ಮೂಲಕ ಅನುದಾನ ಹಂಚಿಕೆ ಆಗ್ಬೇಕಾಗತ್ತೆ. ಸೊ ಹೀಗಾಗಿ ಸಚಿವರುಗಳು ಹೇಳ್ತಾ ಇರುವಂತದ್ದು, ಯಾವ ಶಾಸಕರನ್ನ ಯಾವ ನಿಗಮಕ್ಕೆ ನೀವು ನೇಮಕ ಮಾಡ್ತಾ ಇದ್ರೋ ಆ ನಿಗಮಕ್ಕೆ ನಮ್ಮ ಅಭಿಪ್ರಾಯಗಳನ್ನ ಪಡೆಯಿರಿ, ನಾವು ಹೇಳುವಂತಹ ಶಾಸಕರನ್ನ ನಮ್ಮ ಇಲಾಖೆಯ ನಿಗಮಕ್ಕೆ ಹಾಕಿ ಅನ್ನುವಂತಹ ಒತ್ತಾಯವನ್ನ ಮಾಡಬೇಕು ಅನ್ನುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವರುಗಳು ಪ್ರತ್ಯೇಕವಾಗಿ ರಹಸ್ಯವಾಗಿ ಒಂದು ಸಭೆಯನ್ನು ಕೂಡ ನಡೆಸಿದ್ದಾರೆ. ಸುಮಾರು ಒಂದು 15 ಸಚಿವರು ಆ ಸಭೆಯಲ್ಲಿ ಭಾಗಿಯಾಗಿದ್ರು ಅನ್ನುವಂತ ಮಾಹಿತಿಗಳು ಕೂಡ ಇದಾವೆ. ಅವರು ಹೇಳ್ತಾ ಇರುವಂತದ್ದು, ಈಗ ನಮಗೆ ಅನುಕೂಲ ಆಗುವಂತಹ ಅಥವಾ ನಮ್ಮ ಜೊತೆಗೆ ಚೆನ್ನಾಗಿರುವಂತಹ ಕೋಆರ್ಡಿನೇಷನ್ ಇರುವಂತಹ ಶಾಸಕರನ್ನ ನಿಗಮಕ್ಕೆ ಹಾಕಿದ್ರೆ ಕಾರ್ಯಗಳು ಸುಸೂತ್ರವಾಗುತ್ತೆ. ಅನುದಾನದ ಸಂದರ್ಭದಲ್ಲೂ ಕೂಡ ಯಾವುದೇ ಗೊಂದಲಗಳಿರೋದಿಲ್ಲ, ಜಟಾಪಟಿಗಳಿರೋದಿಲ್ಲ, ಶಾಸಕರು ವರ್ಸಸ್ ಸಚಿವರು ಅನ್ನುವಂತ ಪರಿಸ್ಥಿತಿ ಇರೋದಿಲ್ಲ. ಹೀಗಾಗಿ ನಾವು ಹೇಳುವಂತಹ ನಿಗಮ ಮಂಡಳಕ್ಕೆ ನಾವು ಹೇಳುವಂತ ಶಾಸಕರನ್ನ ಹಾಕಿ ಅನ್ನುವಂತ ಒತ್ತಡ ಈಗ ಸಚಿವರುಗಳಿಂದ ವ್ಯಕ್ತವಾಗ್ತಾ ಇದೆ. ಹೀಗಾಗಿ ಹೈಕಮಾಂಡ್ಗೂ ಇದು ತಲೆನೋವಾಗಿದೆ, ಸಿಎಂ ಡಿಸಿಎಂಗೂ ಕೂಡ ಇದು ತಲೆನೋವಾಗಿ ಪರಿಣಮಿಸಿದೆ. ಈಗಷ್ಟೇ ಕಾರ್ಯಕರ್ತರ ಪಟ್ಟಿಯಲ್ಲಿ ಆಗದಂತ ಗೊಂದಲ ಸರಿಪಡಿಸುವ ನಿಟ್ಟಿನಲ್ಲಿ ಪ್ರಯತ್ನಗಳು ಮುಂದುವರೆದಿದ್ದಾವೆ. ಹೀಗಾಗಿ 26ನೇ ತಾರೀಕು ಸುರ್ಜೇವಾಲಾ ಅವರು ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ಅವತ್ತು ಖರ್ಗೆ ಅವರು ಕೂಡ ಬೆಂಗಳೂರಿನಲ್ಲಿ ಇರ್ತಾರೆ. ಬಹುಶಃ ಅವತ್ತು ಈ ಹೈಕಮಾಂಡ್ ನ ನಾಯಕರು ಇಲ್ಲೇ ಇರೋದ್ರಿಂದ ಒಂದು ಸಭೆ ಕೂಡ ಆಗುವಂತ ಸಾಧ್ಯತೆಗಳಿದಾವೆ. ಅಂತಿಮವಾಗಿ ಕಾರ್ಯಕರ್ತರು ಮತ್ತು ಶಾಸಕರು ಯಾವತ್ತೇ ನಿಗಮ ಮಂಡಳಿಗೆ ಯಾರನ್ನ ನೇಮಿಸಬೇಕು ಅನ್ನುವಂತ ಸಚಿವರುಗಳ ಬೇಡಿಕೆ ಏನಿದೆ ಅದು ಕೂಡ ಇತ್ಯರ್ಥ ಆಗಬಹುದು ಅಂತ ಕಾಣಿಸುತ್ತೆ. ಒಟ್ಟಾರೆ ಲೋಕಸಭಾ ಚುನಾವಣೆಯ ಹೊಸ್ತಿಲ್ನಲ್ಲಿರುವಂತಹ ಸಂದರ್ಭದಲ್ಲಿ ಈ ನಿಗಮ ಮಂಡಳಿ ಕಾಂಗ್ರೆಸ್ಗೆ ಒಂದು ದೊಡ್ಡ ಹಿನ್ನಡೆಯನ್ನ ಉಂಟು ಮಾಡಬಹುದಾದ ಸಾಧ್ಯತೆಗಳೇ ಜಾಸ್ತಿ ಕಾಣಿಸ್ತಾ ಇದೆ. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ಮಾರುತೇಶ್ ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.